ಸ್ನೇಹಿತರೆ ನಮಸ್ಕಾರ. ಕನ್ನಡ ಅಧ್ಯಾಪಕರ ವಿನಂತಿಯ ಮೇರೆಗೆ ಇವತ್ತಿನ ಈ ಕೊರೋನಾ ಸಂದರ್ಭದ ಲಾಕ್ಡೌನ್ನ ಕಾರಣವಾಗಿ ನಾವೆಲ್ಲ ನಮ್ಮ ಮನೆಯಲ್ಲೇ ಕುಳಿತಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಪಾಠ ಮಾಡಬೇಕು ಅನ್ನುವಂತಹ ಒತ್ತಾಯದ ಮೇರೆಗೆ ಇವತ್ತು ನಾನು ದಲಿತ ಸಾಹಿತ್ಯ ಮೀಮಾಂಸೆ ಅನ್ನುವಂಥ ಶೀರ್ಷಿಕೆಯನ್ನಿಟ್ಕೊಂಡು ವಿಷಯವನ್ನಿಟ್ಕೊಂಡು ಪಾಠ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಕಾವ್ಯ ಮೀಮಾಂಸೆ ಅನ್ನೋದನ್ನು ನಮ್ಮ ವಿದ್ಯಾರ್ಥಿ ದೆಸೆಯಿಂದ ಓದಿ ಅರ್ಥ ಮಾಡಿಕೊಂಡು ಬೋಧಿಸ್ತಾ ಬಂದಿದ್ದೇವೆ. ಕಾವ್ಯ ಮೀಮಾಂಸೆ ಅನ್ನೋದನ್ನೇ ನಾವು ಅನುಚಾನವಾಗಿ ಅಧ್ಯಯನ ಮಾಡಿಕೊಂಡು ಬರುತ್ತಿರುವಂಥ ಹಿನ್ನೆಲೆಯಲ್ಲಿ ಯಾವುದನ್ನು ನಾವು ಭಾರತದ ಕಾವ್ಯಮೀಮಾಂಸೆ, ಭಾರತೀಯ ಕಾವ್ಯಮೀಮಾಂಸೆ ಅಂತ ಕರ್ಕೊಂಡು ಬಂದಿದ್ದೀವಿ, ಅದು ನಿಜವಾಗಿ ಭಾರತದ ಪ್ರತಿಯೊಬ್ಬರನ್ನು ಒಳಗೊಳ್ಳುವಂಥ ಕಾವ್ಯಮೀಮಾಂಸೆ ಆಗಿದೆಯೇ? ಕಾವ್ಯ ಅಂದರೆ ಬದುಕಿನ ಕನ್ನಡಿ ಅಂತ ಹೇಳ್ತೀವಿ. ಯಾವ ಬದುಕಿನ ಕನ್ನಡಿ? ಎಲ್ಲರ ಬದುಕಿನ ಕನ್ನಡಿಯೋ, ಕೆಲವೊಂದೇ ವರ್ಗದ ಕೆಲವೊಂದೇ ಜನಾಂಗದ ಬದುಕಿನ ಕನ್ನಡಿಯೋ, ಕೆಲವೊಂದೇ ಹಿತಾಸಕ್ತಿಗಳನ್ನು ಕಾಪಾಡುವಂಥ ಅಭಿವ್ಯಕ್ತಿಯೋ ಅನ್ನುವಂಥ ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹುಟ್ಟಿಕೊಳ್ಳುತ್ತಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಪ್ರಜಾಸತ್ತಾತ್ಮಕ ನೆಲೆಗೆ ನಮ್ಮ ಬದುಕು ವಿಸ್ತರಿಸಿಕೊಂಡಿರುವ ಈ 21ನೇ ಶತಮಾನದ ಅಂಚಿಗೆ ಬಂದು ನಿಂತಿರುವ ಹೊತ್ತಿನಲ್ಲಿ ಇಲ್ಲಿವರೆಗೆ ನಾವು ಓದಿಕೊಂಡು ಬಂದಿರತಕ್ಕಂಥ ವಿಮರ್ಶಾ ಪ್ರಸ್ಥಾನಗಳು ಹಾಗೆ ಎಲ್ಲರನ್ನ ಒಳಗೊಳ್ಳುವುದಿಲ್ಲ ಅನ್ನುವಂತಹ ತಥ್ಯವನ್ನು ನಾವು ಕಂಡುಕೊಂಡೆವು. ಈವರೆಗೆ ನಾವು ಓದುತ್ತಿರುವಂಥ ಕಾವ್ಯಮೀಮಾಂಸೆ ಅದು ಕೇವಲ ಸಂಸ್ಕೃತ ಕಾವ್ಯಮೀಮಾಂಸೆ. ಸಂಸ್ಕೃತದಲ್ಲಿಯೂ ಕೂಡ ಅಭಿಜಾತ ಸಾಹಿತ್ಯ ಕೃತಿಯನ್ನು ಇಟ್ಕೊಂಡು, ಅಭಿಜಾತ ಸಾಹಿತ್ಯ ಕೃತಿ ಅಂದಾಗ ಅಭಿಜಾತ ಬದುಕು ಅಂದಾಗ ಸಹಜವಾಗಿಯೇ ನಾವು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಯಾವ ಕಾವ್ಯಗಳನ್ನು ಕುರಿತು ಪ್ರಸ್ಥಾನಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ? ಭರತ, ಭಾಮ, ವಾಮನ, ದಂಡಿ, ವಿಶ್ವನಾಥ, ಜಗನ್ನಾಥ, ರುದ್ರಟ, ಲೊಲ್ಲಟ, ಶಂಕುಕ, ಹೆಚ್ಚು ಕಡಿಮೆ ಇವರೆಲ್ಲ ಒಂದು ವಿಶಿಷ್ಟವಾದ ವರ್ಗಕ್ಕೆ ಸೇರಿ ಮತ್ತು ಅವರು ತಮ್ಮದೇ ಬದುಕಿನ ಅನುಭವಗಳನ್ನು ಕುರಿತು ಹಿಡಿದಿಟ್ಟಿರುವಂಥ ಕಾವ್ಯಗಳು. ಆ ಕಾವ್ಯಗಳ ಒಳಗಿನ ಸಾರಸತ್ವವನ್ನು ಗಮನದಲ್ಲಿಟ್ಟುಕೊಂಡು ಅಂತಹ ಕಾವ್ಯಗಳ ಮೌಲ್ಯಮಾಪನ ಮಾಡುವುದಕ್ಕಾಗಿ ವಿದ್ವತ್ ವಲಯ ನಿರ್ದಿಷ್ಟಪಡಿಸಿಕೊಂಡಿರ್ತಕ್ಕಂಥ ಮಾನದಂಡಗಳು, ಅವೇ ವ್ಯಾಪಕವಾಗಿ ಎಲ್ಲ ಕಾವ್ಯಗಳ ಮಾನದಂಡಗಳು ಮತ್ತು ಅವು ಆತ್ಯಂತಿಕವಾದ ಮಾನದಂಡಗಳು, ಪ್ರಶ್ನಾತೀತವಾದ ಮಾನದಂಡಗಳು. ಅವು ಮಾತ್ರ ಕಾವ್ಯ ಅನ್ನುವಂತಹ ಪ್ರಜ್ಞೆಯ ಅತ್ಯಂತ ಉಚ್ಚ ಸ್ತರದ ಅಭಿವ್ಯಕ್ತಿಯು ಅನುಭೂತಿಯೂ ಆಗಿರುವಂತಹ ವಿನ್ಯಾಸವೊಂದರ ಶರ ಅಂತ ನಾವು ತಿಳ್ಕೊಂಡು ಬಂದಿದ್ವಿ ಇಲ್ಲಿವರೆಗೆ. ಆದರೆ ಈಗ ಹೊಸ ವಾದಗಳ ಹಿನ್ನೆಲೆಯಲ್ಲಿ, ಹೊಸ ಬದುಕಿನ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ, ಹಾಗೆ ಸಮಗ್ರರ ಬದುಕನ್ನು ಒಳಗೊಳ್ಳದೇ ಇರತಕ್ಕಂಥ ಸಾಹಿತ್ಯ, ಅಂತಹ ಸಾಹಿತ್ಯವನ್ನು ಕುರಿತು ನಡೆಸಿರ್ತಕ್ಕಂಥ ವಿಮರ್ಶೆ, ಮೀಮಾಂಸೆಗಳೆಲ್ಲವೂ ಒಟ್ಟು ಭಾರತದ ಮೀಮಾಂಸೆ ಆಗಬಲ್ಲವೇ ಅನ್ನುವ ಹಿನ್ನೆಲೆಯಲ್ಲಿ ಹಾಗಾಗುವುದಿಲ್ಲ. ನಾವು ಯಾವುದನ್ನು ಇವತ್ತು ಸಮಗ್ರ ಮೀಮಾಂಸೆ ಅಂತ ಕರ್ಕೊಂಡು ಬಂದಿದ್ದೇವೆ ಅದು ಹಲವು ಜನರ ಬದುಕನ್ನು, ಹಲವು ಜನರ ಅಭಿವ್ಯಕ್ತಿಯ ಸಾಧ್ಯತೆಯನ್ನು ಹೊರಗಿಟ್ಟೇ ಮಾತಾಡ್ತದೆ, ಅದನ್ನು ಅವಜ್ಞೆಗೊಳ ಮಾಡಿ ಮಾತಾಡ್ತದೆ. ಈ ಹೊರಗಿಡಲ್ಪಟ್ಟಿರ್ತಕ್ಕಂಥ ಜನತೆಯ ಬದುಕಿನ ವಿನ್ಯಾಸದ ಮೂಲಕ ನಾವು ನಿಜವಾದ ಮೀಮಾಂಸೆಯನ್ನು ಕಟ್ಟಿಕೊಳ್ಳಲಿಕ್ಕೆ, ನಿಜವಾದಂಥ ಬದುಕಿನ ಶರವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಅನ್ನುವಂಥ ಪ್ರಮೇಯಗಳನ್ನು ಇವತ್ತು ನಮ್ಮ ಕಣ್ಣೆದುರು ಇವೆ. ಈ ಹಿನ್ನೆಲೆಯಲ್ಲಿ ದಲಿತ ಸಾಹಿತ್ಯ ಮೀಮಾಂಸೆ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ತೀರ ಇತ್ತೀಚೆಗೆ ಕನ್ನಡದಲ್ಲಿ ಪ್ರವೇಶ ಪಡ್ಕೊಂಡಿರ್ತಕ್ಕಂಥ ಒಂದು ಸಾಹಿತ್ಯಿಕ ಚಟುವಟಿಕೆ ಇದೆ, ಒಂದು ಸಾಹಿತ್ಯಿಕ ವಿನ್ಯಾಸ ಇದೆ.
ಸಾಮಾನ್ಯವಾಗಿ ನಮಗೊಂದು ನಂಬಿಕೆ ಇದೆ, ಸಾಹಿತ್ಯದೊಳಗೆ ದಲಿತ ಬಲಿತ ಅಂತ ಇರೋದಿಲ್ಲ, ಮೇಲೆ ಕೆಳಗೆ ಅಂತಿರುವುದಿಲ್ಲ, ಹೆಣ್ಣು ಗಂಡು ಅಂತಿರುವುದಿಲ್ಲ. ಕಾವ್ಯ ಆಗಿರ್ತದೆ. ಕಾವ್ಯದಲ್ಲಿ ಗಂಡು ಹೆಣ್ಣು ಅಂತ ಲಿಂಗ ಭೇದ ಮಾಡ್ತಕ್ಕಂಥಲ್ಲ. ಒಂದು ಸೂರ್ಯನ ವರ್ಣನೆಯನ್ನು ಕುರಿತು ಕಾವ್ಯ ಬರೆಯುವಾಗ ಅಲ್ಲಿ ಗಂಡು ಹೆಣ್ಣು ಅನ್ನೋದೇನಿರ್ತದೆ. ಒಂದು ಚಂದ್ರನ ಸೌಂದರ್ಯವನ್ನು ಕುರಿತು ಮಾತನಾಡುವಾಗ ಗಂಡು ಹೆಣ್ಣು ಅನ್ನೋದೇನಿರ್ತದೆ. ಅಲ್ಲಿ ದಲಿತ ಅಥವಾ ಬಲಿತ, ಮೇಲು ಕೀಳು ಅನ್ನುವಂಥದ್ದು ಏನಿರ್ತದೆ, ಅದು ಶುದ್ಧವಾದ ಕಾವ್ಯ ಆಗಿರ್ತದೆ. ಕಾವ್ಯಕ್ಕೆ ಯಾವುದೇ ರೀತಿಯಾದ ಕಂಪಾರ್ಟ್ಮೆಂಟ್ ಇರುವುದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯಗಳು ಇರುವುದಿಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವೆಲ್ಲ ಇಲ್ಲಿವರೆಗೆ ಹೇಳಿಕೊಂಡು ಬರುತ್ತಿರುವ ಅಥವಾ ನಮ್ಮ ಬಾಯಿಂದ ಹೇಳಿಸಲಾಗುತ್ತಿರುವಂಥ ಸಂಗತಿಗಳು. ಆದರೆ ಹಾಗಿಲ್ಲ. ಬದುಕಿನಲ್ಲಿರ್ತಕ್ಕಂಥ ತಾರತಮ್ಯ, ಬದುಕಿನಲ್ಲಿರ್ತಕ್ಕಂಥ ಭೇದ ಭಾವ, ಬದುಕಿನಲ್ಲಿರ್ತಕ್ಕಂಥ ರಾಜಕೀಯ ಅರ್ಥಶಾಸ್ತ್ರಗಳು, ಬದುಕಿನಲ್ಲಿರ್ತಕ್ಕಂಥ ಎಲ್ಲ ವಾಸ್ತವದ ವಿದ್ಯಮಾನಗಳೇ ಕಾವ್ಯದಲ್ಲಿಯೂ ಕೂಡ ಪ್ರತಿಬಿಂಬಿಸಲ್ಪಟ್ಟಿರ್ತವೆ. ಅದು ಕಾವ್ಯ ಇರಬಹುದು ಅಥವಾ ಕಲೆ ಯಾವ ಪ್ರಕಾರವಾದರೂ ಇರಬಹುದು. ಅದು ಚಿತ್ರಕಲೆ, ಸಂಗೀತ ಕಲೆ, ಸಾಹಿತ್ಯ ಯಾವುದಾದರೂ ಇರಬಹುದು. ಯಾವುದೇ ಮನುಷ್ಯರ ಅಭಿವ್ಯಕ್ತಿಯ ಮಾದರಿಗಳಲ್ಲಿ ನಮ್ಮ ಬದುಕಿನಲ್ಲಿರ್ತಕ್ಕಂಥ ವಾಸ್ತವಗಳೆಲ್ಲವೂ ಪ್ರತಿಬಿಂಬಿತ ಆಗಿರ್ತವೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಡೀ ಸಾಹಿತ್ಯವನ್ನು ಗ್ರಹಿಸುವಾಗ ಇಡೀ ಕಲಾಕೃತಿಗಳನ್ನು, ಆ ಕಲಾಕೃತಿಗಳ ರಾಚನಿಕ ಸ್ವರೂಪ, ಅವುಗಳ ಪರಿಣಾಮ, ಅವುಗಳ ಹಿಂದಿರ್ತಕ್ಕಂಥ ವಿನ್ಯಾಸ, ಇವೆಲ್ಲವುಗಳನ್ನು ಗಮನಿಸುವಾಗ ಖಂಡಿತ ಕಾವ್ಯವನ್ನು ನಾವು ಭಿನ್ನ ಭಿನ್ನ ಸ್ತರಗಳಲ್ಲಿಟ್ಟು ಅಧ್ಯಯನ ಮಾಡಬೇಕಾಗ್ತದೆ. ಹೀಗಾಗಿ ದಲಿತ ಸಾಹಿತ್ಯ ಮೀಮಾಂಸೆ ಅನ್ನುವಂಥದ್ದನ್ನು ಇವತ್ತು ನಿರ್ದಿಷ್ಟವಾಗಿ ಅಧ್ಯಯನಕ್ಕೆ ಒಳಪಡಿಸುವಂಥ ಅನಿವಾರ್ಯತೆ ನಮ್ಮೆದುರು ಇದೆ. ಈ ದಲಿತ ಸಾಹಿತ್ಯ ಮೀಮಾಂಸೆ ಅನ್ನುವಾಗ ದಲಿತ ಸಾಹಿತ್ಯ ಅನ್ನೋದಿದೆಯಾ ಅನ್ನುವಂಥ ಪ್ರಶ್ನೆನ ಮೊದಲು ನಾವು ಹಾಕೋಬೇಕು. ಪುಟ್ಟಯ್ಯ ಈ ರೀತಿಯಾದಂಥ ಆಲೋಚನೆಗಳನ್ನು ಹರಿಸುತ್ತಿರುವ ಕನ್ನಡದ ಕೆಲವೇ ಚಿಂತಕರಲ್ಲಿ ಒಬ್ಬರಾಗಿ ನಿಲ್ತಾರೆ BM ಪುಟ್ಟಯ್ಯ. ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅವರೀಗಾಗಲೇ ಅನೇಕ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೃತಿಗಳನ್ನು, ಲೇಖನಗಳನ್ನು ಬರೆದು ಕನ್ನಡ ವಿದ್ವತ್ ಲೋಕದ ಗಮನ ಸೆಳೆದಿದ್ದಾರೆ. ಮತ್ತು ಕನ್ನಡದ ಓದು ಮತ್ತು ಕನ್ನಡದ ಸಾಹಿತ್ಯ ಯಾವ ದಿಕ್ಕಿನತ್ತ ಸಾಗಬೇಕನ್ನೋದ್ರ ಬಗ್ಗೆ ದಿಕ್ಸೂಚಿಯಾದಂಥ ವಿಚಾರಗಳನ್ನು ಕೂಡ ಅವರೀಗಾಗಲೇ ಪ್ರಸ್ತುತಪಡಿಸ್ತಾ ಬಂದಿದ್ದಾರೆ ಅನ್ನೋದನ್ನು ನೋಡ್ತೀವಿ. ಇಲ್ಲಿ ಅವರು ಅದನ್ನೇ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ, ಅವರು ಒಂದು ಹಾಡಿನಿಂದ ಪ್ರಾರಂಭ ಮಾಡ್ತಾರೆ. ಒಂದು ಗೋವಿನ ಗೀತೆ, ಖಂಡವಿದಿಕೋ ಮೌಸವಿದಿಕೋ ಗುಂಡಿಗೆ ತುಂಬ ಬಿಸಿ ರಕ್ತವಿದಿಕೋ ಅನ್ನೋದು ಪುಣ್ಯಕೋಟಿ ಗೋವಿನ ಹಾಡಿನ ಮೂಲಕ ನಾವೆಲ್ಲ ನೋಡಿದ್ದೇವೆ. ಆ ರೂಪಕವನ್ನು ಇಟ್ಕೊಂಡೆ ದಲಿತ ಸಾಹಿತ್ಯ ಮತ್ತು ದಲಿತ ಸಾಹಿತ್ಯ ಮೀಮಾಂಸೆ, ಇದರ ಸ್ವರೂಪ, ಇದರ ಸಾಧ್ಯತೆ, ಇದನ್ನು ಕಟ್ಟಿಕೊಳ್ಳೋದು ಹೇಗೆ ಅನ್ನೋದನ್ನು ಕುರಿತು ತಮ್ಮ ಆಲೋಚನೆಗಳನ್ನ ಹರಿಸ್ತಾರೆ. ಇನ್ನೂ ನಾವು ದಲಿತ ಸಾಹಿತ್ಯ ಮೀಮಾಂಸೆಯನ್ನು ಕಟ್ಟಿಕೊಂಡಿಲ್ಲ, ಕಟ್ಟಿಕೊಳ್ಳಬೇಕಾಗಿದೆ. ಕಟ್ಟಿಕೊಂಡ್ರೆ ಯಾವ ನೆಲೆಯಲ್ಲಿ ಕಟ್ಟಿಕೊಳ್ಳಬೇಕು, ಹೇಗೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ? ಹೀಗೆ ದಲಿತ ಸಾಹಿತ್ಯ ಮೀಮಾಂಸೆ ಅನ್ನೋದು ದಲಿತರ ಬದುಕು, ದಲಿತತ್ವ, ದಲಿತರ ನೋವು, ದಲಿತರ ಬದುಕಿನ ಊನಗಳು, ದಲಿತರ ಬದುಕಿನ ಮಿತಿಗಳು, ಆ ಮಿತಿಗಳನ್ನು ಸೃಷ್ಟಿಸಿರ್ತಕ್ಕಂಥ ಸಮಾಜ ವ್ಯವಸ್ಥೆ, ಇವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ಅವರು ಇಲ್ಲಿ ಆಲೋಚನಾ ಲಹರಿಯನ್ನು ಹರಿಸ್ತಾರೆ. ಪುಣ್ಯಕೋಟಿಗೆ ಆಕಳು, ಪುಣ್ಯಕೋಟಿಯಾದಂಥ ಒಂದು ಹುಲಿಯನ್ನು ಭೇಟಿಯಾಗಿ ಹುಲಿ ನಿನ್ನನ್ನು ತಿಂದು ಹಾಕ್ತೀನಿ ಅಂದಾಗ ಆಕಳು ಹೇಳ್ತು, ನನ್ನ ಮನೆಯಲ್ಲಿ ಕರುವಿದೆ, ಕರುವಿಗೆ ಹಾಲು ಕುಡಿಸಿ ಬರ್ತೀನಿ. ಹುಲಿ ಅದರ ಮಾತನ್ನು ನಂಬಿತು, ಆಯಿತು ಹೋಗು ಅಂತ ಹೇಳ್ತು. ಅದು ಹೋಗಿ ತನ್ನ ಮಗುವಿಗೆ ಹಾಲು ಕುಡಿಸಿ ಮತ್ತೆ ಅಷ್ಟೇ ಪ್ರಾಮಾಣಿಕವಾಗಿ ಅದು ವಾಪಸ್ ಬಂದು ಆ ಹುಲಿ ಎದುರು ನಿಂತು ಖಂಡವಿದಿಕೋ ಮೌಸವಿದಿಕೋ ಗುಂಡಿಗೆ ತುಂಬ ಬಿಸಿ ರಕ್ತವಿದಕೋ ಕೋ ಕೋ ಅಂದ್ರೆ ತಗೋ,
ಈಗ ನಿನ್ನ ಸಲುವಾಗಿ ನನ್ನ ಮೈಯೊಳಗೆ ರಕ್ತ ಇದೆ, ಮಾಂಸ ಇದೆ, ಬಿಸಿ ಬಿಸಿಯಾಗಿರ್ತಕ್ಕಂಥ ರಕ್ತ ಇದೆ, ರುಚಿಕಟ್ಟಾದ ಮಾಂಸ ಇದೆ, ಖಂಡ ಇದೆ, ಪುಷ್ಕಳವಾದ ಭೋಜನ ನೀನು ಮಾಡ್ಬೋದು, ತಗೋ ಅಂತ ಹೇಳಿತು. ಆಮೇಲೆ ಅದರ ಸತ್ಯ ಸಂಧತೆಯನ್ನು ನೋಡಿ ನಿನ್ನಂಥ ಪ್ರಾಮಾಣಿಕವಾದ ತಾಯಿಯನ್ನು ತಿಂದು ನಾನೇ ಆ ಪಾಪಕ್ಕೆ ಹೋಗಲಿ ಅಂತ ತಿಳ್ಕೊಂಡು ಹೇಳಿ ಆನೆಯ ಮೇಲಿಂದ ಹಾರಿಬಿಟ್ಟು ಹುಲಿ ಕಮರಿಯ ಮೇಲಿಂದ ಬಿದ್ದು ಸತ್ತೋಯ್ತು ಅನ್ನುವಂಥ ಪದ್ಯವನ್ನು ನಾವು ಕೇಳಿದ್ದೇವೆ. ಪುಣ್ಯಕೋಟಿ ಅನ್ನುವಂಥ ಪದ್ಯವನ್ನು ಕೇಳಿದ್ದೇವೆ. ಅದನ್ನೇ ಇಟ್ಕೊಂಡು ಇವ್ರು ಹೇಳ್ತಾರೆ, ಖಂಡವಿದಿಕೋ ಮಾಂಸವಿದಿಕೋ ಗುಂಡಿಗೆ ತುಂಬ ಬಿಸಿ ರಕ್ತವಿದಿಕೋ ಅಂತ ಹೇಳುವಂಥದ್ದು ಯಾವುದು, ತಗೊಳ್ಳುವುದು ಯಾವುದು, ಇಲ್ಲಿ ಕೊಡುವುದು ಯಾವುದು ಅಂತ ಹೇಳ್ತಾರೆ ಅವರು. ಹೀಗಾಗಿ ಎರಡು ಮುಖ್ಯವಾಗಿರ್ತಕ್ಕಂಥ ಈ ಮಾತುಗಳು ಎಲ್ಲಿಂದ ಬಂದವ ಅಂದರೆ ದ್ಯಾವನೂರು ಮಹಾದೇವ ಬರೆದಂಥ ಕಥಾ ಸಂಕಲನದ ಬೆನ್ನುಡಿಯಲ್ಲಿ ಈ ಮಾತುಗಳು ಬರ್ತವೆ. ಈ ಮಾತುಗಳು ಏನನ್ನು ಸೂಚಿಸ್ತವೆ ಅಂತ ಹೇಳ್ತಾರೆ ಅಂದರೆ, ಈ ತಾ ಅಂತ ಕೇಳಿರುವಂಥ ವರ್ಗ ಯಾವುದು, ತಗೋ ಅಂತ ಕೊಡ್ತಿರ್ತಕ್ಕಂಥ ವರ್ಗ ಯಾವುದು. ಹುಲಿ ಪಡೆಯುವ ವರ್ಗದ ಪ್ರತಿನಿಧಿ ಆದರೆ ಆಕಳು ಕೊಡುವ ವರ್ಗದ ಪ್ರತಿನಿಧಿ ಆಗ್ತದೆ. ಹುಲಿ ತಾ ಅಂತ ಕೇಳ್ತಿರ್ಬೇಕಾದ್ರೆ ಇವರು ತಾವಾಗಿ ಹೋಗಿ ತಗೋ ನನ್ನನ್ನು ತಿನ್ನು, ಯಾರೋ ನಮ್ಮನ್ನು ತಿನ್ನಕ್ಕೆ ಬಂದಾಗ ತಪ್ಪಿಸ್ಕೊಂಡು ಓಡಿ ಹೋಗ್ತಕ್ಕಂಥದ್ದು, ಹೇಗಾದರೂ ಮಾಡಿ ಬದುಕಬೇಕಪ್ಪ ಅಂತ ಅಂದ್ಕೊಳ್ತಕ್ಕಂಥದ್ದು ಸಹಜ. ಆದರೆ ಇಲ್ಲಿ ತಾನಾಗಿ ಹೋಗಿ ಅರ್ಪಿಸಿಕೊಳ್ಳುವಂಥದ್ದಿದೆಯಲ್ಲ, ಎರಡು ವರ್ಗಗಳನ್ನು ಇಲ್ಲಿ ಸೃಷ್ಟಿ ಮಾಡಿದೆ. ಒಂದು ಪಡೆಯುವಂಥ ವರ್ಗ, ಇನ್ನೊಂದು ಕೊಡುವಂಥ ವರ್ಗ. ಈ ಪಡೆಯುವಂಥ ವರ್ಗ ಕೊಡುವಂಥ ವರ್ಗಕ್ಕೆ ಯಾವ ಹಂತದಲ್ಲಿ ಇಟ್ಟಿರ್ತದೆ ಅಂದರೆ, ಅದು ತಾನಾಗಿಯೇ ಅತ್ಯಂತ ಪ್ರಾಮಾಣಿಕವಾಗಿ ಬಂದು, ಗುಲಾಮಗಿರಿಯ ಸಂಕೇತ, ಪ್ರಾಮಾಣಿಕವಾಗಿ ಬಂದು ತಗೋ ನನ್ನನ್ನು ಅಂತ ಸಾದರಪಡಿಸಿಕೊಳ್ಳುವಂಥದ್ದಿದೆಯಲ್ಲ, ಈ ಸಾದರಪಡಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ಇವತ್ತು ದಲಿತ ಅಂದರೆ ಶತಮಾನಗಳಿಂದ ನಿಡುಗಾಲದ ಬದುಕಿನಲ್ಲಿ ತನ್ನನ್ನೇ ತಾನು ಧಣಿಯರಿಗೆ ಒಪ್ಪಿಸಿಕೊಳ್ಳುವಂತಹ, ಆ ಧಣಿಯರಿಗೆ ಒಪ್ಪಿಸಿಕೊಳ್ಳುವಲ್ಲಿ ಅತ್ಯಂತ ಪ್ರಾಮಾಣಿಕತೆಯನ್ನು ಮೆರೀತಕ್ಕಂಥ ಆ ಅದರ ಅಮಾಯಕತನವನ್ನು, ಅಸಹಾಯಕತೆಯನ್ನು, ಅದರ ಒತ್ತಡಗಳನ್ನೇ ನಾವು ಮೌಲ್ಯ ಅಂತ ವಿಜೃಂಭಿಸುತ್ತಿರುವಂತಹ ಕಾಲಘಟ್ಟದಿಂದ ದಲಿತರ ಬದುಕು ನಡೆದು ಬಂದಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹೀಗಾಗಿ ಇವೆಲ್ಲ ಇದೇನು ಕಾವ್ಯದೊಳಗೆ ಖಂಡವಿದಿಕೋ ಮಾಂಸವಿದಿಕೋ ಅಂತ ಏನು ಬರ್ತದೆ, ಅದು ಕೇವಲ ಕಾವ್ಯದಲ್ಲಿನ ರೂಪಕ ಅಲ್ಲ, ಅದು ಶತಮಾನಗಳಿಂದ ತುಳಿತಕ್ಕೆ ಒಳಗಾದಂತಹ ಒಂದು ಜನಾಂಗದ ಬದುಕಿನ ವಿನ್ಯಾಸ, ಬದುಕಿನ ಸ್ವರೂಪ. ಅದು ಅಂದರೆ ಅಲ್ಲಿಂದ ಇಲ್ಲಿವರೆಗೆ ಆಳುವ ಪ್ರಭುಗಳಿಗೆ, ಆಳುವ ವರ್ಗಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡು, ತನ್ನನ್ನು ತಾನು ಬಲಿ ಕೊಟ್ಕೊಂಡು ಬಂದಿರತಕ್ಕಂಥದ್ದೇ ದಲಿತತ್ವ, ದಲಿತ ಬದುಕಿನ ನೋವು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವು ಬದುಕಿನ ಕ್ರೂರ ವಾಸ್ತವಗಳು. ಕ್ರೂರವಾಗಿದ್ದು ಕೇವಲ ಕಾವ್ಯದ ಪ್ರತಿಮೆಗಳು ಅಥವಾ ಕಾವ್ಯದ ರೂಪಕಗಳಲ್ಲ, ಇದು ಇಲ್ಲಿವರೆಗೆ ನಡ್ಕೊಂಡು ಬಂದಿರತಕ್ಕಂಥ ಬದುಕಿನ ಸ್ವರೂಪನೇ ಆಗಿದೆ ಅಂತ ಹೇಳ್ತಾರೆ. ಇಂಥದನ್ನು ನೋಡಿದಾಗ ಸಹಜವಾಗಿಯೇ ಈ ದಲಿತ ಸಾಹಿತ್ಯ ಅನ್ನೋದನ್ನೇ ನಾವು ಹೆಚ್ಚು ಕಡಿಮೆ ತೀರಾ ಆಧುನಿಕ ಕಾಲ ಸಂದರ್ಭದಲ್ಲಿ ಮಾತ್ರ ಗುರುತಿಸಲು ಸಾಧ್ಯವಾಗಿರತಕ್ಕಂಥ. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಸಾಹಿತ್ಯ ಅಷ್ಟೇ ಇತ್ತು. ಅಲ್ಲಿ ದಲಿತ ಸಾಹಿತ್ಯ, ಮಹಿಳಾ ಸಾಹಿತ್ಯ, ಮುಸ್ಲಿಂ ಸಾಹಿತ್ಯ ಅನ್ನುವಂಥ ಬೈಫರ್ಕೇಷನ್ ಇರಲಿಲ್ಲ. ಯಾಕಿರಲಿಲ್ಲ ಅಂದರೆ ಇವರು ಯಾರೂ ಸಾಹಿತ್ಯದಲ್ಲಿ ನೇರವಾಗಿ ಭಾಗವಹಿಸಲಿಕ್ಕೆ ಸಾಧ್ಯವೂ ಇರಲಿಲ್ಲ. ಹಾಗಂತೇಳಿ ಇವರು ಯಾರಿಗೆ ಸಾಹಿತ್ಯ ರಚಿಸುವಂಥ ಪ್ರತಿಭೆ ಇರಲಿಲ್ವೇ? ಅದು ಮಹಿಳೆಯರಿರ್ಬೋದು, ಅದು ದಲಿತರಿರ್ಬೋದು, ಮುಸ್ಲಿಮರಿರ್ಬೋದು, ಶ್ರಮಜೀವಿಗಳಿರ್ಬೋದು, ಯಾರೇ ಇರ್ಬೋದು. ಹಾಗಾದರೆ ಇವರು ಪ್ರಧಾನವಾಗಿ ಸಾಹಿತ್ಯವನ್ನು ರಚಿಸಲಿಲ್ವೇ? ಅಥವಾ ರಚಿಸಿದರೂ ಕೂಡ ಅದು ದಾಖಲಾಗದೆ ಹೋಯಿತೆ? ಅಥವಾ ಯಾವುದನ್ನು ಇವತ್ತು ನಾವು ಸಾಹಿತ್ಯ ಅಂತ ಕರೀತಾ ಇದ್ದೀವಿ, ಅಕ್ಷರಗಳ ಮೂಲಕ ಗ್ರಂಥಸ್ಥ ರೂಪದಲ್ಲಿ ನಮ್ಮ ಕಣ್ಣೆದುರು ಸಿಕ್ಕಿರುವಂಥದ್ದು ದಕ್ಕಿಂಥದ್ದು ಮಾತ್ರ ಅಭಿಜಾತ ಪರಂಪರೆಯಲ್ಲಿ ಸಾಹಿತ್ಯ ಅಂತ ಕರಿತೇವೆ. ಆದರೆ ಯಾವುದು ನೀವು ಕಣ್ಣೆದುರು ಇಲ್ವೋ, ಗ್ರಂಥಸ್ಥ ರೂಪದಲ್ಲಿ ಅಕ್ಷರಗಳ ತೆಕ್ಕೆಗೆ ಸಿಗದೇ ಇರತಕ್ಕಂಥ ಸಾಹಿತ್ಯ, ಅಕ್ಷರಗಳ ಮೂಲಕ ದಾಖಲಾಗಿರ್ತಕ್ಕಂಥ ಸಾಹಿತ್ಯಕ್ಕಿಂತ ವಿಸ್ತಾರವಾಗಿದೆ, ಅದಕ್ಕಿಂತ ವಿಶಾಲವಾಗಿದೆ, ಅದಕ್ಕಿಂತ ಸಂಕೀರ್ಣವಾಗಿದೆ, ಸಮೃದ್ಧವಾಗಿದೆ ಅನ್ನೋದನ್ನು ಹೇಳ್ತಾರೆ. ಹೀಗಾಗಿ
ಇವತ್ತು ಪ್ರಥಮ ಬಾರಿಗೆ ಈ ಕಾಲಘಟ್ಟದಲ್ಲಿ ಮಾತ್ರ, ಇದಕ್ಕಿಂತ ಮುಂಚೆ ದಲಿತರಿಂದ ಮಹಿಳೆಯರಿಂದ ರಚನೆ ಆಗಿರಲಿಲ್ಲ ಅಂತಲ್ಲ, ಅಭಿವ್ಯಕ್ತಿಗೊಂಡಿರಲಿಲ್ಲ ಅಂತಲ್ಲ. ಸಾಹಿತ್ಯ ಅನ್ನೋದೇ ಅಭಿವ್ಯಕ್ತಿ. ಅದು ಸುಂದರವಾದ ಅಭಿವ್ಯಕ್ತಿ, ವಾಸ್ತವ ಅಭಿವ್ಯಕ್ತಿ, ಬದುಕಿನ ಅಭಿವ್ಯಕ್ತಿ. ಅಭಿವ್ಯಕ್ತಿ ಇಲ್ಲದ ಯಾವ ಸಮಾಜ, ಯಾವ ಜನಾಂಗ ಇರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕೆಲವು ಅಭಿವ್ಯಕ್ತಿ ಮಾದರಿಗಳನ್ನು ಶ್ರೇಷ್ಠವೆಂದು, ಕಾವ್ಯವೆಂದು, ಕಲೆ ಎಂದು, ಸಾಹಿತ್ಯ ಎಂದು ಮತ್ತೇನೇನೋ ಒಂದು ಗುರುತಿಸಲಾಗ್ತದೆ. ಕೆಲವೊಬ್ಬರ ಬದುಕಿನ ಅಭಿವ್ಯಕ್ತಿಯನ್ನು ರೂಕ್ಷವೆಂದು, ಗಮ್ಮಾರೆಂದು, ಅದು ಅಭಿವ್ಯಕ್ತಿಯೇ ಅಲ್ಲ ಅಂತ ಅವಜ್ಞೆಗೀಡು ಮಾಡಲಾಗ್ತದೆ, ನಗಣ್ಯಗೊಳಿಸಲಾಗ್ತದೆ. ಅದು ಆ ವಿಷಯವನ್ನು ಹಿನ್ನೆಲೆಯಾಗಿಟ್ಕೊಂಡೇ ಇವರು ಹೇಳ್ತಾರೆ. ಹೀಗಾಗಿ ಇಲ್ಲಿಂದ ಇಲ್ಲಿವರೆಗೆ ಭಿನ್ನವಾದಂಥ ದಲಿತ ಸಾಹಿತ್ಯ ಅನ್ನುವ ನಿರ್ದಿಷ್ಟವಾದದ್ದು ಸಾಹಿತ್ಯ ಪ್ರಕಾರ ನಮಗೆ ಪರಿಗಣಿಸಲಿಕ್ಕೆ, ಅಂದರೆ ಲಿಖಿತ ರೂಪದಲ್ಲಿ, ಗ್ರಂಥ ರೂಪದಲ್ಲಿ ನಮಗೆ ಪರಿಗಣಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಕಾರಣ ಅದು ದಕ್ಕಿರಲಿಲ್ಲ ನಮಗೆ. ಸೊ ದಕ್ಕಿದ ಸಂದರ್ಭದಲ್ಲಾದರೂ ಕೂಡ ದೇವನೂರನ ಕಥಾ ಸಂಕಲನ ಇರ್ಬೋದು, ಸಿದ್ಧಲಿಂಗಯ್ಯನವ್ರ ಹಾಡುಗಳಿರ್ಬೋದು, ಅರವಿಂದ್ ಮಾಲ್ಗತ್ತಿಯವರ ಸಾಹಿತ್ಯ ಕೃತಿಗಳು, ಹೀಗೆ ಅನೇಕ ಸಾಹಿತ್ಯ ಕೃತಿಗಳನ್ನು ಪುಟ್ಟಯ್ಯನವರಿಗೆ ಒಂದು ಸಿಟ್ಟಿದೆ, ಸಾತ್ವಿಕ ಸಿಟ್ಟಿದೆ. ಅವ್ರು ಹೇಳ್ತಾರೆ, ಈ ಸಾಹಿತ್ಯಗಳ ರಚನೆ ಆದ ಸಂದರ್ಭದಲ್ಲಿ ಕೂಡ ಒಂದು ವರ್ಗ ಈ ದಲಿತರ ಬದುಕಿನ ದಾರುಣವಾದ ವಾಸ್ತವವನ್ನು ಗಮನಿಸುವುದಕ್ಕಿಂತ ಹೆಚ್ಚಾಗಿ ಅವರು ಬರೆದಿರ್ತಕ್ಕಂಥ ಭಾಷೆ, ಅವ್ರ ಒಳಗಿನ ಶಬ್ದ, ಆ ಶಬ್ದಗಳು ಹಿಡಿದಿಡುವ ರೀತಿ ಇವುಗಳನ್ನೇ ನೋಡಿ ಅತ್ಯಂತ ವೈಯಾರದಿಂದ ಇವುಗಳನ್ನು ಯಾರ ಜಪ್ತಿಗೂ ಸಿಗದ ನವಿಲುಗಳು ಅಂತ, ಅಂದರೆ ದೇವನೂರು ಮಹಾದೇವರ ಸಾಹಿತ್ಯ ಕೃತಿಯನ್ನು ಕುರಿತು ವಿಮರ್ಶಕರು ಬರೆದ ಮಾತುಗಳಿವೆ. ಬಡವರ ನಗುವಿನ ಶಕ್ತಿ, ಯಾರ ಜಪ್ತಿಗೂ ಸಿಗದ ನವಿಲುಗಳು ಅಂತಿಕೊಂಡೇಳಿ ಇವೆಲ್ಲ ದಲಿತ ಸಾಹಿತ್ಯವನ್ನು ಕುರಿತಂತೆ ಭಾಳ ಗ್ಲೋರಿಫೈ ಮಾಡಿ, ಅಂದರೆ ಭಾಳ ವೈಭವೀಕರಿಸಿ ವಿಮರ್ಶೆ ಮಾಡಿರ್ತಕ್ಕಂಥದ್ದನ್ನು ಕುರಿತು ಅವ್ರು ಹೇಳ್ತಾರೆ. ನೀವು ನಮ್ಮನ್ನು ದಲಿತ ಸಾಹಿತ್ಯವನ್ನು ಗ್ಲೋರಿಫೈ ಮಾಡೋದಲ್ಲ, ಒಂದೆರಡು ಪ್ರಶಸ್ತಿಗಳನ್ನು ಅವುಗಳನ್ನು ಕೊಟ್ಟು ಮರೆಮಾಚುವುದಲ್ಲ, ಆ ನೋವಿಗೆ ಸ್ಪಂದಿಸಿ ಆ ನೋವು ರಹಿತ ಸಮಾಜದ ನಿರ್ಮಾಣಕ್ಕಾಗಿ ಏನು ಮಾಡಿದ್ದೇವೆ, ನಾವು ಏನು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಸಾಕ್ಷಿ ಪ್ರಜ್ಞೆ ನಮಗಿರಬೇಕು ಅನ್ನುವಂಥದ್ದು ಈ ಪುಟ್ಟಯ್ಯನವ್ರ ಹಿಂದಿನ ಒತ್ತಡ ಅಂತ ಅನಿಸ್ತದೆ. ಹೀಗಾಗಿ ಅವ್ರು ಏನು ಹೇಳ್ತಾರೆ, ಅಪಾರವಾಗಿರ್ತಕ್ಕಂಥ ಸಾಹಿತ್ಯ ಇದೆ, ಯಾವುದು ನಾವು ಇಲ್ಲಿವರೆಗೆ ಸಾಹಿತ್ಯನೇ ಅಂತ ಪರಿಗಣಿಸಲಿಲ್ವೋ, ದಾರಿಯಲ್ಲಿ ಹೋಗೋರೆ ಹಾಡೆಂದು ಕಾಡಬೇಡಿ, ಹಾಡಲ್ಲ ನನ್ನ ಒಡಲುರಿ ಅನ್ನುವಂಥ ಒಂದು ಜನಪದ ತ್ರಿಪದಿಯ 2 ಸಾಲನ್ನು ತೆಗೆದುಕೊಂಡು ತಮ್ಮ ಚರ್ಚೆಯನ್ನು ಮುಂದುವರಿಸ್ತಾರೆ. ಒಂದು ಯಾವುದೋ ಅಂದರೆ ಆ ಹಾಡು ಒಂದು ಸನ್ನಿವೇಶದ ಮೂಲಕ ಸೃಷ್ಟಿ ಮಾಡಿಕೊಳ್ಳುವುದಾದರೆ, ಹಾದಿಲಿ ಹೋಗೋರು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ರಿ, ಹಾಡು ಅಂತಿಕೊಂಡು ನಾನು ಒತ್ತಾಯಿಸ್ಬೇಡ್ರಿ, ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಥವಾ ಹಾಡನ್ನೇ ವೃತ್ತಿಯಾಗಿಕೊಂಡಿರ್ತಕ್ಕಂಥ ಒಂದು ವೃತ್ತಿಯ ಮನುಷ್ಯ, ವೃತ್ತಿಯ ವ್ಯಕ್ತಿ ಆಗಿರ್ಬೋದು, ನಂಗೆ ಹಾಡ ಅಂತ ಒತ್ತಾಯಿಸ್ಬೇಡ್ರಿ, ಇದು ಹಾಡಲ್ಲ, ಇದು ನನ್ನ ಒಡಲುರಿ. ಅಂದರೆ ಯಾರೋ ಅತ್ಯಂತ ಅರ್ಥನಾನ ತೆಗೆದು ಹಾಡ್ತಿರ್ತಾರೆ, ತಮ್ಮ ದುಃಖವನ್ನು ಸಂಕಟವನ್ನು ವ್ಯಕ್ತಪಡಿಸುವುದಕ್ಕಾಗಿ ಹಾಡ್ತಿರುವಾಗ ಏನು ಚಂದ ಹಾಡ್ತಾನೆ ಇವ ಅಂತಂದರೆ ಅದಕ್ಕಿಂತ ಅಮಾನೀಯವಾದದ್ದು ಮತ್ತೊಂದಿಲ್ಲ. ನೀವು ನನ್ನನ್ನು ಹಾಡು ಅಂತ ಕೇಳ್ತಿರಲ್ಲ, ಹಾಡು ಅಂತ ಹಂಗೆ ಕೇಳಬೇಡಿ, ಹಂಗೆ ಒತ್ತಾಯಿಸಿದವರಿಗೆ ಹೇಳ್ತಾ ಇದ್ದಾನೆ, ಇದು ಹಾಡಲ್ಲ, ಮತ್ತು ಇದನ್ನು ಹಾಡಲಿಕ್ಕೆ ಆಗೋದಿಲ್ಲ. ಯಾವುದು? ನನ್ನ ಒಡಲುರಿ, ಒಡಲ ಬೆಂಕಿ, ನನ್ನ ಹಸಿವಿನ ಬೆಂಕಿ, ಅಪಮಾನದ ಬೆಂಕಿ, ಅಸ್ಪೃಶ್ಯತೆಯ ಅನಿಷ್ಟದಲ್ಲಿ ಬಿದ್ದು ಒದ್ದಾಡುತ್ತಿರುವಂಥ ಬೆಂಕಿ, ಇವೆಲ್ಲವುಗಳನ್ನು ನೀವು ಹಾಡು ಅಂತ ಕೇಳಬೇಡಿ, ಒತ್ತಾಯಿಸಬೇಡಿ. ಅದು ಈಗಲೇ ನನಗೆ ಭಯಂಕರ ಸಂಕಟ ಕೊಟ್ಟಿದೆ, ಆ ಸಂಕಟವನ್ನು ಇನ್ನಿಷ್ಟು ನೀವು ಹೆಚ್ಚು ಮಾಡಬೇಡಿ. ಎರಡನೇದು, ಒಂದು ಹಾಡಂತ ಒತ್ತಾಯಿಸಬೇಡಿ. ಎರಡನೇದು, ಕೆಲವೊಂದನ್ನು ಹಾಡಲಿಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿರಲಾರ್ದಂತಹ ಸದಳ ಸಂಕಟದಲ್ಲಿದೆ. ಅಷ್ಟು ನೋವನ್ನು, ಅಷ್ಟು ಘೋರತೆಯನ್ನು ಒಂದು ದಲಿತ ಲೋಕ ಇಲ್ಲಿವರೆಗೆ ಅನುಭವಿಸಿ ಬಂದಿದೆ. ದಲಿತ ಲೋಕ ತನ್ನ ನೋವನ್ನು ಕುರಿತು ಎಷ್ಟು ವ್ಯಕ್ತಪಡಿಸಿ ಹೇಳ್ತಾ ಇದೆಯೋ, ಹೇಳಲು ಸಾಧ್ಯವಿರಲಾರದಂತಹ
ಸಂಕಟಗಳನ್ನು ತನ್ನ ಒಡಲೊಳಗೆ ಇಟ್ಟುಕೊಂಡಿದ್ದು ಅಪಾರವಾಗಿದೆ. ಸೊ ಹೀಗಾಗಿ ದಲಿತ ಸಾಹಿತ್ಯ ಅನ್ನೋದು ಕೇವಲ ಅಕ್ಷರಗಳಲ್ಲಿ, ಕೃತಿಗಳ ರೂಪದಲ್ಲಿ, ಗ್ರಂಥಗಳ ರೂಪದಲ್ಲಿ ಇದೆ ಅಂತ ಅನ್ಕೋಬೇಡಿ. ಒಟ್ಟು ದಲಿತತ್ವ ಅನ್ನೋದೇನಿದೆ, ದಲಿತರ ಬದುಕೇನಿದೆ, ದಲಿತರ ಒದ್ದಾಟ ಏನಿದೆ, ಅದೆಲ್ಲವೂ ಕೂಡ ದಲಿತ ಸಾಹಿತ್ಯ, ದಲಿತ ಕಲೆ ಅನ್ನುವಂಥ ರೂಪದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಇವರು. ಏನಂತ ಹೇಳ್ತಾ ಇದ್ದಾರೆ? ಭಾಷಿಕವಾಗಿ ಏನನ್ನು ಹೇಳಲಾಗಿದೆಯೋ ಅದಕ್ಕಿಂತ ತೀವ್ರವಾದದ್ದು ಭಾಷಿಕವಾಗಿ ಹೇಳಲು ಆಗದೇ ಇರುವುದರಲ್ಲಿ ಇದೆ. ಶಬ್ದಗಳ ಮೂಲಕ ವ್ಯಕ್ತಪಡಿಸಿರುವಂಥ ಸಂಕಟಕ್ಕಿಂತ, ವ್ಯಕ್ತಪಡಿಸಿರುವ ಸಂಗತಿಗಳಿಗಿಂತ ಶಬ್ದಗಳಲ್ಲಿ ಹಿಡಿದಿಡಲಾಗದ ಸಂಗತಿ, ಸಂಕಟಗಳು ಅಪಾರವಾಗಿವೆ. ಹೀಗಾಗಿ ಅದು ಯಾವುದು ಅಂತ ಕೇಳಿದರೆ ಅದು ನಮ್ಮ ಒಡಲೂರಿ, ಅದೇ ನಮ್ಮ ನಿಗಿ ಕೆಂಡ, ಅದೇ ನಮ್ಮ ಖಂಡ, ಮಾಂಸ, ರಕ್ತ. ಶತಮಾನಗಳಿಂದ ನಿಮಗೆ ನಮ್ಮನ್ನು ನಾವು ಒಪ್ಪಿಸಿಕೊಂಡಿರುವಂಥ, ನಿಮಗಾಗಿ ನಮ್ಮ ರಕ್ತ, ಖಂಡ, ಮಾಂಸಗಳೆಲ್ಲ ವಿನಿಯೋಗಿಸಲ್ಪಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಇದೆಲ್ಲವೂ ಕೂಡ ಇವತ್ತು. ಹೀಗಾಗಿ ನೀವು ದಲಿತ ಸಾಹಿತ್ಯ ಅಂತೇನು ಕರೀತೀರೋ, ಅಭಿವ್ಯಕ್ತಿಗೆ ಒಳಗಾದದ್ದಷ್ಟೇ ದಲಿತ ಸಾಹಿತ್ಯ ಅಲ್ಲ. ದಲಿತ ಇತ್ತೀಚೆಗೆ ಒಂದಿಷ್ಟು ಓದು ಬರಹ ರೂಢಿಸಿಕೊಂಡು, ಪದವಿಗಳನ್ನು ಪಡ್ಕೊಂಡು, ಕವಿಗಳು ಅನ್ನುವಂಥ ಪಟ್ಟ ಪಡ್ಕೊಂಡು ಬರೆದಿರತಕ್ಕಂಥ ಕೆಲವು ಕೃತಿಗಳ ಮಾತ್ರ ದಲಿತ ಸಾಹಿತ್ಯ ಅಲ್ಲ. ಅದಷ್ಟೇ ದಲಿತ ಸಾಹಿತ್ಯ ಅಂತ ನೀವು ತಿಳ್ಕೊಂಡ್ರೆ ಅದು ತುಂಬ ಸರಳ ಆಗಿಬಿಡ್ತದೆ, ಹುಡುಗಾಟಿಕೆ ಮಾತಾಗ್ತದೆ. ದಲಿತ ಸಾಹಿತ್ಯ ಅನ್ನೋದು ಅಕ್ಷರಗಳಲ್ಲಿ, ಭಾಷಿಕ ಅಭಿವ್ಯಕ್ತಿಗಳಲ್ಲಿ ಮಾತ್ರ ಇಲ್ಲ. ಮತ್ತದು ಅಕ್ಷರಗಳಲ್ಲಿ ಇಲ್ಲ, ಭಾಷಿಕ ಅಭಿವ್ಯಕ್ತಿಗಳಲ್ಲಿ ಇಲ್ಲ ಅಂದರೆ ಲೈಬ್ರರಿ ಒಳಗೆ, ಪುಸ್ತಕದೊಳಗೆ ಇರ್ತದೆ ಅನ್ನುವಂಥ ಮಾತು ಇಲ್ಲವೇ ಇಲ್ಲ. ಆಮೇಲೆ AC ರೂಮ್ನಲ್ಲಿ ಕುಂತು, ಸುಖಾಸೀನದಲ್ಲಿ ಕುಂತು, ಆರಾಮದಾಯಕವಾಗಿರುವಂಥ ರಕ್ಷಣಾತ್ಮಕ ಕೋಟೆಯಲ್ಲಿ ನಿಂತುಕೊಂಡು ರಚನೆಯಾಗಿರುವುದಕ್ಕಿಂತ ಇವೆಲ್ಲವುಗಳ ಆಚೆ ಅವರ ಬದುಕಿನ ಒದ್ದಾಟ ಏನಿದೆಯಲ್ಲ, ಅದೇ ಸಾಹಿತ್ಯದ ದೊಡ್ಡ ಆಕಾರ ಆಗ್ತದೆ. ಸೊ ಹೀಗಾಗಿ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಯಾವ ಕೃತಿಗಳನ್ನು ಕುರಿತು ಚರ್ಚೆ ನಡೆಸಲಾಗ್ತದೆ ಅಂದರೆ, ಆವತ್ತು AC ರೂಮ್ ಇರಲಿಕ್ಕಿಲ್ಲ, ಆವತ್ತಿನ ಸಮೃದ್ಧವಾದ ಪರಿಸರ, ಅತ್ಯಂತ ರಕ್ಷಣಾತ್ಮಕವಾದಂಥ ಸೌಕರ್ಯಗಳ ನಡುವೆ ಆರಾಮದಾಯಕವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಬರೀಲಿಕ್ಕೆ, ಓದಲಿಕ್ಕೆ ಅಪಾರವಾಗಿರ್ತಕ್ಕಂಥ ಸಮಯವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ವರ್ಗ ಸೃಷ್ಟಿ ಮಾಡಿರ್ತಕ್ಕಂಥ ಸಾಹಿತ್ಯ ಕೃತಿಗಳನ್ನು, ಅದು ಕಾಳಿದಾಸ, ಭೌಭೂತಿ, ಮತ್ತು ಯಾರ್ಯಾರು ಇರ್ಬೋದು, ಬಾಣಭಟ್ಟ, ಹೀಗೆ ಅಂಥ ಎಲ್ಲ ಕವಿಗಳ ಕಲಾಕೃತಿಗಳನ್ನು ಕುರಿತು ಭರತನ ಹಿಡಿದುಕೊಂಡು ಎಲ್ಲ ಮೀಮಾಂಸಕರು ಮೊನ್ನಿನ ವಿಶ್ವನಾಥ ರಾಜಶೇಖರನವರೆಗೆ, ಇತ್ತೀಚಿನ ಮೀಮಾಂಸಕರವರೆಗೆ ಏನು ಚಿಂತನೆಯನ್ನು ನಡೆಸ್ತಾರೋ ಅವರೆಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಭಾಳ ಆರಾಮವಾಗಿ ಬದುಕನ್ನು ಅನುಭವಿಸಿ ಅದರ ಮೂಲಕ ತಮ್ಮ ಪ್ರತಿಭೆಯನ್ನು ಹೊರಹಾಕಿ ರಚನೆ ಮಾಡಿರ್ತಕ್ಕಂಥ ಕೃತಿಗಳು. ಆದರೆ ಇಂಥ ಬದುಕಿನ ಎದುರುಗಡೆ ಇದಕ್ಕೆ ಮುಖಾಮುಖಿ ಅನ್ನುವಂಥ ರೀತಿಯಲ್ಲಿ ಅತ್ಯಂತ ಕಷ್ಟಕರವಾದ ಸನ್ನಿವೇಶಗಳಲ್ಲಿ ಬಾಳನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಜನಾಂಗ ಇತ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ ತಮ್ಮ ಚರ್ಮವನ್ನೇ ಉಳ್ಳವರ ಕಾಲಿಗೆ ಪಾದರಕ್ಷೆಯನ್ನಾಗಿ ಮಾಡಿ ಕಟ್ಟಿ ಬೆಳೆಸಿರ್ತಕ್ಕಂಥ ಶ್ರಮಜೀವಿಗಳೇನಿದ್ರು, ಉತ್ತು ಬಿತ್ತು ಬೆಳೆದು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಒಪ್ಪಿಸಿ ಮುಟ್ಟಿಸಿಕೊಳ್ಳಲೂ ಯೋಗ್ಯ ಇಲ್ಲದಂಥ ಸ್ಥಿತಿಯಲ್ಲಿ ಬದುಕುತ್ತಿರುವಂಥ ಜನಾಂಗ ಏನಿತ್ತಲ್ಲ, ಆ ಜನಾಂಗ ಇವತ್ತು ಕಾಲಕಾಲಕ್ಕೂ ತಮ್ಮ ಅಭಿವ್ಯಕ್ತಿಯನ್ನು ದಾಖಲಿಸ್ತಾನೇ ಬಂದಿದ್ದಾರೆ. ಆದರೆ ಅದನ್ನು ನಮ್ಮ ಶಿಷ್ಟಲೋಕ ಗಮನಿಸಿಲ್ಲ, ಅದನ್ನು ನಾವು ಸಾಹಿತ್ಯ ಅಂತಲೂ ಕರೆದಿಲ್ಲ. ಅದು ಅಪಾರವಾದ ಜನಪದ ಸಾಹಿತ್ಯ ಇರ್ಬೋದು, ದಲಿತರ ಹಾಡು ಹಸೆ, ಅವರ ಹಬ್ಬ ಹುಣ್ಣಿಮೆ, ಅವರ ಕುಣಿತ ಕುಡಿತ,
ಬೈಗೊಳ, ಅವರ ಜೋಪಡಿ, ಅಲ್ಲಿಯ ಜಗಳ, ದುಂಬಿ, ಗಲಭೆ, ಅವರ ಆರ್ತತೆ ಇವೆಲ್ಲವುಗಳು ಕೂಡ ದಲಿತ ಬದುಕಿನ ಸಂಕೀರ್ಣವಾದ ಅತ್ಯಂತ ಹೌದಲ್ಲ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ನಾವು ಸಾಹಿತ್ಯ ಅಂತಲೇ ಗಮನಿಸಲಿಕ್ಕೆ ಸಾಧ್ಯವಾಗಬಹುದಾದರೆ ಆವಾಗ ನಾವು ದಲಿತ ಕಾವ್ಯ ಮೀಮಾಂಸೆ ಅನ್ನೋದನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಇವರು ಹೇಳ್ತಾರೆ. ಹೀಗಾಗಿ ಇವತ್ತು ನಾವು ದಾಖಲಾತ್ಮಕ ಸಾಹಿತ್ಯನೇ ಗ್ರಂಥಸ್ಥ ಸಾಹಿತ್ಯನೇ ಅಂತ ನಿಗದಿಪಡಿಸಿಕೊಂಡು ಹೊರಡುವುದಾದರೆ, ಹೋರಾಟದ ಹಾಡುಗಳ ಲೋಕದಿಂದಲೇ ನಾವು ಪ್ರಾರಂಭ ಮಾಡೋದಾದರೆ ದಲಿತ ಸಾಹಿತ್ಯ ಅನ್ನೋದನ್ನು ಮೊಟ್ಟ ಮೊದಲು ಆಧುನಿಕ ಸಂದರ್ಭದಲ್ಲಿ ನಾವು ಗಮನಿಸುವುದು ಯಾವುದು ಅಂತ ಕೇಳಿದ್ರೆ, ದಲಿತ ಸಾಹಿತ್ಯ ಸಂಘಟನೆಯನ್ನು ಕಟ್ಟಿದ್ರು. ಪ್ರಗತಿಪರ ವಿಚಾರಧಾರೆಯ ಜನ ಸೇರಿ ದಲಿತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಜ್ಞೆಯನ್ನು ಜಾಗೃತ ಆಯಿತು. ರಾಜಕೀಯ ಅಧಿಕಾರಕ್ಕಾಗಿ ಹೋರಾಟಗಳೇನೇನು ನಡೆಸಿದ್ರು, ಸಾಮಾಜಿಕ ಸಮಾನತೆಗಾಗಿ, ಆರ್ಥಿಕ ಸಮಾನತೆಗಾಗಿ ಎಚ್ಚೆತ್ತ ಪ್ರಜ್ಞೆ, ವಿವಿಧ ರೀತಿಯ ಹೋರಾಟಗಳು ನಡೆಸುವ ಸಂದರ್ಭದಲ್ಲಿ ಉಟ್ಕೊಂಡಿರ್ತಕ್ಕಂಥ ಈ ಹೋರಾಟದ ಹಾಡುಗಳೇನಿವೆಲ್ಲ, ಈ ಹೋರಾಟದ ಹಾಡುಗಳನ್ನು ನಾವು ದಲಿತ ಸಾಹಿತ್ಯ ಅಂತ ಗುರುತಿಸುವುದಾದರೆ ಅದು ನಮ್ಮ ಗಾಯಗಳ ಕಥೆಯಾಗಿದೆ. ಬರೀ ಗಾಯ ಅಲ್ಲ, ಆ ಗಾಯ ಎಂದೆಂದೂ ಮಾಯದ ಕಥೆಯಾಗಿದೆ. ಅಂತಹ ಕಥೆಗಳನ್ನು ಒಳಗೊಂಡಂಥ ಈ ನೋವಿನ ರಾಗ ಏನಿದೆಯಲ್ಲ, ಹೀಗಾಗಿ ಇದಿಷ್ಟನ್ನೇ ನೀವು ದಲಿತ ಸಾಹಿತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಇವುಗಳ ಆಚೆಯೂ ಕೂಡ ದಲಿತ ಸಾಹಿತ್ಯ ಅನ್ನೋದು ಇದೆ. ಯಾವುದನ್ನು ನೀವು ಕೇವಲ ಹೋರಾಟದ ಹಾಡುಗಳನ್ನು ಅಥವಾ ಇತ್ತೀಚೆಗೆ ಬಂದಿರತಕ್ಕಂಥ ದಲಿತ ಕವಿಗಳ ಕಲಾಕೃತಿಗಳನ್ನು ಮಾತ್ರ ಇಟ್ಕೊಂಡು ನೀವೇನಾದರೂ ಇದಿಷ್ಟೇ ದಲಿತ ಸಾಹಿತ್ಯ ಅಂತ ಹೊಂಟ್ರಿ ಅಂದರೆ ಅದು ತುಂಬ ಸೀಮಿತವಾದ ಚೌಕಟ್ಟಾಗ್ತದೆ ಮತ್ತು ಬಹಳ ತೊಡಕಾದ ಪರಿಕಲ್ಪನೆ ಆಗ್ತದದು. ನಾವು ದಲಿತ ಸಾಹಿತ್ಯ ಅನ್ನೋದನ್ನು ನಾವು ವಿಶಾಲವಾದ ಅರ್ಥದಲ್ಲಿ ನೋಡೋದಾದರೆ ದಲಿತರ ಸಮಗ್ರ ಅಭಿವ್ಯಕ್ತಿ ಅಂತ ಹೇಳಿದೆ ನಾನು ಈಗ ತಾನೆ. ದಲಿತರ ಸಮಗ್ರ ಅಭಿವ್ಯಕ್ತಿಯನ್ನೇ ಒಂದು ಸಾಹಿತ್ಯ ಅಂತ ನಾವು ಪರಿಗಣಿಸೋದಾದರೆ ಆವಾಗ ಹೀಗಾಗಿ ನೀವು ದಲಿತ ಸಂಘಟನೆಗಳಲ್ಲಿ ಹೋರಾಟದ ಹಾಡುಗಳನ್ನು ಹಾಡುವಾಗ ಒಬ್ಬ ಮುಮ್ಮೇಳದಲ್ಲಿ ಹಾಡ್ತಿದ್ರೆ ಹಿನ್ನೆಲೆಯಾಗಿ 10-20 ಜನ ಹಾಡ್ತಾ ಇರ್ತಾರೆ. ಆ ಮುನ್ನೆಲೆಯ ಗಾಯಕ ಎಷ್ಟು ಮುಖ್ಯನೋ ಅವರ ಹಿಂದೆ ಆಡುವಂಥ 10-20 ಹಿನ್ನೆಲೆ ಗಾಯಕರು ಕೂಡ ಅಷ್ಟೇ ಮುಖ್ಯರಾಗ್ತಾರೆ. ಅವ್ರದ್ದೊಂದು ಸಾಮೂಹಿಕ ಸೃಷ್ಟಿಯಾಗಿರ್ತದೆ ಅಂತೇಳಿ. ಹೀಗಾಗಿ ಅಷ್ಟೇ ಅಲ್ಲ, ಹೋರಾಟ ಮಾಡುವಾಗ ಹಾದಿ ಬೀದಿಯಲ್ಲಿ ಅವರು ಹಾಕುವಂಥ ಕೂಗುಗಳೇನಿವೆ, ಘೋಷಣೆಗಳೇನಿವೆ, ಸ್ಲೋಗನ್ಗಳೇನಿವೆ, ಅವುಗಳನ್ನು ಕೂಡ ನಾವು ದಲಿತ ಅಭಿವ್ಯಕ್ತಿಗಳು, ಅಭಿವ್ಯಕ್ತಿಯ ಸಾಧ್ಯತೆಗಳು ಅಂತ ಪರಿಗಣಿಸುವುದಾದರೆ ಸೊ ಹೀಗಾಗಿ ಇವೆಲ್ಲವುಗಳನ್ನು ಇಲ್ಲಿವರೆಗಿನ ನಮ್ಮ ಸಾಂಪ್ರದಾಯಿಕ ಸಾಹಿತ್ಯ ಲೋಕ ಇವುಗಳನ್ನು ಸಾಹಿತ್ಯ ಅಂತ ಪರಿಗಣಿಸಿಲ್ಲ. ನಾವು ಅಷ್ಟೇ ಏಕೆ ಜನಪದ ಸಾಹಿತ್ಯವನ್ನೇ ನಾವು ಇವತ್ತಿನವರೆಗೆ ಸಾಹಿತ್ಯ ಅಂತ ಪರಿಗಣಿಸಿದ್ದಿಲ್ಲ. ಕೇವಲ ರಾಜಸ್ಥಾನದಲ್ಲಿದ್ದು ಪಂಡಿತ ವಿದ್ವಾಂಸ ಅಂತ ಕರೆಸಿಕೊಂಡು ಅಷ್ಟಾದಶ ವರ್ಣನೆಗಳು, ನವರಸಗಳಿಂದ ಶೋಭಿತವಾದ ಅಭಿಜಾತ ಕೃತಿಗಳನ್ನು ಮಾತ್ರ ಸಾಹಿತ್ಯ, ಕಲಾಕೃತಿ ಅಂತ ಕರೆದಿದ್ವಿ. ಅದರ ಆಚೆ ಇರತಕ್ಕಂಥ ಯಾವುದನ್ನು ಸಾಹಿತ್ಯ, ಹಂಗೆ ಯಾರೋ ಹಾಡುವಂಥ ಹಾಡಂತ ಯಾವುದೋ ಸಾಮಾನ್ಯ ಜನ ತಮ್ಮ ನೋವನ್ನು, ತಮ್ಮ ಒಡಲೂರಿಯನ್ನು ಕುರಿತು, ತಮ್ಮ ಬದುಕನ್ನು ಕುರಿತು ಕುಟ್ಟುವಾಗ, ಬೀಸುವಾಗ, ಬಿತ್ತುವಾಗ, ಬೆಳೆಯುವಾಗ, ಚಪ್ಪಲಿ ಹೊಲಿಯುವಾಗ ತಮ್ಮ ನೋವನ್ನು ಮರೆಯುವುದಕ್ಕಾಗಿ ತಮ್ಮ ಬದುಕನ್ನೇ ಹಾಡಾಗಿ ಕಟ್ಟಿಕೊಂಡು ಹಾಡಿರ್ತಕ್ಕಂಥದ್ದನ್ನು ಬೀದಿವರಿಯೇ, ಬೀರನ ಕಥೆಯೇ, ಡೊಂಡುಚಿಯೇ ಅಂತ ಕರೆದು ಅಪಮಾನ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಆದರೆ ಈಗ ಹಾಗಲ್ಲ. ಈಗ ನೀವು ಇವತ್ತು ನಾವು ಸಾಹಿತ್ಯ ಅನ್ನೋದನ್ನು ಭಾಳ ವಿಶಾಲವಾದ ಅರ್ಥದಲ್ಲಿ ನೋಡಬೇಕಾಗ್ತದೆ. ನೀವು ಅದರಲ್ಲಿ ದಲಿತ ಸಾಹಿತ್ಯ ಅನ್ನೋದನ್ನು ನೀವು ಗಮನಿಸಿದ್ರೆ ಒಂದು ಸ್ಲೋಗನ್ನು ಕೂಡ ಅಭಿವ್ಯಕ್ತಿಯ ಸಶಕ್ತವಾದ ಮಾದರಿ ಆಗ್ತದೆ ಅಂತ ಹೇಳ್ತಾರೆ. ಇವತ್ತು 200ಕ್ಕೂ ಹೆಚ್ಚು ಸದ್ಯ ಹೋರಾಟದ ಹಾಡುಗಳು ಸಿಗ್ತವೆ ನಮಗೆ, ದಲಿತರಿಂದ ರಚನೆ ಆಗಿರ್ತಕ್ಕಂಥವು. 180ಕ್ಕೂ ಹೆಚ್ಚಿನ ದಲಿತ ಬರಹಗಾರರ ಬರವಣಿಗೆಗಳಿವೆ. ಇವು ಇವತ್ತಿಗೂ ಕೂಡ ನಮ್ಮ ವಿಮರ್ಶಾ ಲೋಕದಲ್ಲಿ ಮುಂಚೂಣಿಗೆ ಬಂದಿಲ್ಲ. ದಲಿತ ಸಾಹಿತ್ಯ ಅಂದಾಗ ಮತ್ತೆ ಕೆಲವು ಕವಿಗಳ
ಕೆಲವು ಲೇಖಕರ ಕಲಾಕೃತಿಗಳನ್ನು ಮಾತ್ರ ಗಮನಿಸ್ತೇವೆ ನಾವು. ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, ಅರವಿಂದ್ ಮಾಲ್ಗತ್ತಿ, ಹೀಗೆ ಬೆರಳೆಣಿಕೆಯಷ್ಟು ಲೇಖಕರ ಕಲಾಕೃತಿಗಳನ್ನು ಮಾತ್ರ ಮತ್ತೆ 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 ಅವುಗಳ ಭಾಷಿಕ ಸೌಂದರ್ಯಕ್ಕಾಗಿ ಮೋಹಿತರಾಗಿ ಅವುಗಳನ್ನು ಎತ್ತುಕೊಳ್ತೇವೆ ಹೊರತು ಆ ಒಳಗಡೆ ಇರತಕ್ಕಂಥ ಒಂದು ಬದುಕು, ಆ ಬದುಕಿನ ಧಾರಣತೆ, ಅದನ್ನು ನಾವು ಓದುಗರಿಗೆ, ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಮುಟ್ಟಿಸಿವಿ, ಎಷ್ಟರ ಮಟ್ಟಿಗೆ ಅಂಥ ಬದುಕನ್ನು ಕುರಿತು ಸ್ಪಂದನಶೀಲರಾಗಿವಿ ಅನ್ನುವಂಥ ಪ್ರಶ್ನೆಯನ್ನು ಹೇಳ್ತಾರೆ ಅವರು. ಹೀಗಾಗಿ ಒಂದು ಕಡೆ ಒಬ್ಬರು ದಲಿತ ಸಾಹಿತ್ಯವನ್ನು ಕುರಿತು ಏನಂದ್ರಂತೆ, ಯಾರ ಜಪ್ತಿಗೆ ಸಿಗದ ನವಿಲುಗಳನ್ನು, ಯಾರಂದಿದ್ದಾರೆ ಅನ್ನೋದನ್ನು ಕಾವ್ಯ ಓದಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಾರ ಜಪ್ತಿಗೂ ಸಿಗದ ನವಿಲುಗಳು ಅಂತ ಕೊಂಡಾಡಿದ್ರು ಅವರ ಕಲಾಕೃತಿಗಳನ್ನು ಕುರಿತು. ಇನ್ನೊಂದು ಕಡೆ ಏನು ಹೇಳಿದ್ರು, ಬಡವರ ನಗುವಿನ ಶಕ್ತಿ ಅಂತ ಹೇಳಿ. ನನಗೆ ನೆನಪಿರುವಂತೆ ಬಡವರ ನಗುವಿನ ಶಕ್ತಿ ಅಂತ ಕೊಂಡಾಡಿ ಇದನ್ನು ಮೊದಲು ಕರೆದವರು DR ನಾಗರಾಜ ಅಂತ ಅನ್ಕೋತೀನಿ, ಸ್ವಲ್ಪ ನೆನಪಿರುವ ಹಾಗೆ. ಯಾರ ಜಪ್ತಿಗೂ ಸಿಗದ ನವಿಲುಗಳು, ಇವರ ಅನಂತಮೂರ್ತಿ ಮುಂತಾದವರು ದೇವನೂರವರ ಕಲಾಕೃತಿಗಳನ್ನ ಕುರಿತು ಈ ರೀತಿಯಾಗಿ ವಿಮರ್ಶೆ ಮಾಡಿರ್ತಕ್ಕಂಥದ್ದಿದೆ. ಅದಕ್ಕೆ ಇವರು ಏನಂತಾರೆ ಪುಟ್ಟಯ್ಯನವರು, ಇಂಥ ಕಲಾತ್ಮಕವಾಗಿರ್ತಕ್ಕಂಥ ಬರವಣಿಗೆಯ ಮೂಲಕ ನಿಜವಾದ ದಲಿತರ ಬದುಕನ್ನು ಮರೆಸುವಂತಹ ಹುನ್ನಾರೆ ಅದ ಇದು. ಇದು ಸೂಕ್ಷ್ಮ ಕಲಾಗಾರಿಕೆಯ ರಾಜಕಾರಣ ಅಂತ ಹೇಳ್ತಾರೆ. ಸುಮ್ಮನೆ ವೈಭವೀಕರಿಸಿಬಿಟ್ರೆ, ಒಬ್ಬ ಬಡವನನ್ನು ವೈಭವೀಕರಿಸಿಬಿಟ್ರೆ ಆ ವ್ಯಕ್ತಿ ತನ್ನ ಬಡತನವನ್ನೇ ಮರೆತು ಬಿಡ್ತಾನೆ. ತಾನು ಏನು ಕೇಳಿಕ್ಕೆ ಬಂದಿರ್ತಾನೋ, ಅತ್ಯಂತ ಹಸಿವಾಗಿರ್ತದೆ, ಅವನ ಮೈ ಮೇಲೆ ಬಟ್ಟೆ ಇರೋಂಗಿಲ್ಲ, ಬಟ್ಟೆ ಕೇಳ್ಬೇಕಂತ ಬಂದಿರ್ತಾನೆ. ಆ ಧಣಿಗಳು ನೀನು ಏನು ಚಂದ ಆಡ್ತಿ, ನೀನು ಹಂಗಿದ್ದಿ ಹಿಂಗಿದ್ದಿ ಅಂತೇಳಿ ಮಾತಾಡಿಸಿ ಆಡಿಸಿ ಅವನಿಗೆ ತಾನು ಏನು ಕೇಳಕ್ಕೆ ಬಂದೀನಿ, ಯಾಕೆ ಕೇಳಕ್ಕೆ ಬಂದೀನಿ ಅನ್ನೋ ನೆನಪೇ ಹಾರಿಸ್ಬಿಡ್ತಾನೆ. ಇದು ಅತ್ಯಂತ ಕ್ರೂರವಾದದ್ದು. ಹೀಗೆ ದಲಿತ ಕಲಾಕೃತಿಗಳನ್ನು ಕಲಾತ್ಮಕ ವೇಷದ ಬಿರುದುಗಳ ಮೂಲಕ ಅದನ್ನು ನಗಣ್ಯಗೊಳಿಸಲಾಯಿತು ಒಂದು ರೀತಿಯಿಂದ ಅಂತ ಹೇಳ್ತಾರೆ ಇವರು. ಇಲ್ಲಿ ಒಂದು ನಯವಂಚನೆ ಇದೆ. ಈ ರೀತಿಯಾಗಿ ಅಟ್ಟಕ್ಕೇರಿಸುವಲ್ಲಿ, ಈ ರೀತಿಯಾಗಿ ಪ್ರಶಂಸೆಯ ಉರುಳಿನಲ್ಲಿ ಹಾಕುವಲ್ಲಿ ಒಂದು ನಯವಂಚನೆ ಇದೆ. ಹೀಗಾಗಿ ದಲಿತ ಸಾಹಿತ್ಯದ ಕೆಲವು ಕೃತಿಗಳ ಮೇಲೆ ಅವುಗಳನ್ನೇ ಆಸ್ವಾದಿಸ್ತಾ, ಚಪ್ಪರಿಸ್ತಾ, ಆರಾಧನೆ ಭಾವದಿಂದ ಅವರನ್ನು ಮಾತ್ರ ವೈಭವೀಕರಿಸ್ತಾ ಹೋಗ್ತಕ್ಕಂಥದ್ದಿದೆಯಲ್ಲ, ಇದು ದಲಿತ ಲೇಖಕರನ್ನು ಭ್ರಮೆಯಲ್ಲಿ ತೇಲಿಸಿಬಿಡ್ತದೆ. ದಲಿತ ಲೇಖಕರು ಅಷ್ಟರಲ್ಲಿನೇ ಅಲ್ಪತೃಪ್ತರಾಗ್ತಾರೆ, ಮುಂದೆ ಹೆಚ್ಚು ತಮ್ಮ ನೋವನ್ನು ತೋಡಿಕೊಳ್ಳುವ ಆ ಪ್ರಖರತೆಯನ್ನು ಕಳ್ಕೊಂಡು ಬಿಡ್ತಾರೆ. ಇದು ಒಂದು ರೀತಿಯ ಅಪಾಯ. ಇದು ಈ ದಾಳಿಗಳೇನಿವೆ, ಸಾಮಾಜಿಕ ದಾಳಿಗಳು, ಆರ್ಥಿಕ ದಾಳಿಗಳಿಗಿಂತ ಈ ಸಾಂಸ್ಕೃತಿಕ ದಾಳಿ ಇದು ಅಂತ. ಈ ಸಾಂಸ್ಕೃತಿಕ ದಾಳಿ, ಆರ್ಥಿಕ ದಾಳಿ, ಸಾಮಾಜಿಕ ರಾಜಕೀಯ ದಾಳಿಗಳಿಗಿಂತ ಅತ್ಯಂತ ಕ್ರೂರವಾದದ್ದು ಮತ್ತು ಅತ್ಯಂತ ವಿಸ್ಮೃತಿಗೆ ತಳ್ಳುವಂತಹದ್ದು. ನಮ್ಗೆ ಗೊತ್ತೇ ಆಗೋದಿಲ್ಲ ಅದು, ಆ ದಾಳಿ ಅಷ್ಟು ಸೂಕ್ಷ್ಮವಾಗಿ ನೂಲಿಲೆ ಕುತ್ತಿಗೆ ಕೊಯ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಕುತ್ತಿಗೆ ಕೊಯ್ಯುವಂಥ ಸಂಗತಿ ಕೂಡ ಇಲ್ಲಿ ಇರ್ತದೆ. ಹೀಗಾಗಿ ದಲಿತ ಸಾಹಿತ್ಯ ಕೃತಿಗಳನ್ನು ಗಮನಿಸುವಾಗ ಸಮಾಜ ಎಷ್ಟು ಸಂವೇದನಶೀಲ ಆಗಬೇಕಾಗಿತ್ತು ಮತ್ತು ಯಾವ ರೀತಿಯಿಂದ ಇಡೀ ದಲಿತ ಸಾಹಿತ್ಯವನ್ನು ಬರಮಾಡಿಕೊಳ್ಳಬೇಕಾಗಿತ್ತು ಅಂದರೆ, ಆ ದಲಿತ ಸಾಹಿತ್ಯವನ್ನು ಕಲಾಕೃತಿಯಾಗಿ ಅಟ್ಟಕ್ಕೇರಿಸುವ ಬದಲು ಆ ಕೃತಿಯ ಒಳಗಡೆ ಮಿಡಿಯುತ್ತಿರುವಂಥ ಬದುಕೇನಿತ್ತು, ಆ ಬದುಕಿನ ದಾರುಣ ಸತ್ಯಗಳೇನಿತ್ತು, ನಿಗಿ ಕೆಂಡದಂಥ ಕ್ರೌರ್ಯ ಏನಿತ್ತು, ಆ ಕ್ರೌರ್ಯವನ್ನು ಇಲ್ಲವಾಗಿಸಲಿಕ್ಕೆ, ಸಮಾಜದಲ್ಲಿ ನಡೀತಿರುವಂಥ ಶೋಷಣೆಗಳನ್ನು ನಿಲ್ಲಿಸಲಿಕ್ಕೆ ನಮ್ಮ ಪ್ರಜ್ಞಾವಂತ ಲೋಕ, ನಮ್ಮ ಬುದ್ಧಿಜೀವಿ ಲೋಕ, ವಿಚಾರವಂತ ಲೋಕ ಯಾವತ್ತೂ ಕ್ರಿಯೆಗಳಿರಲಿಲ್ಲ. ಅಂಥ ಒಂದು ಕ್ರೌರ್ಯ ಅಥವಾ ಅಂಥ ಒಂದು ಅನಿಷ್ಟತೆಯಿಂದ ಆ ದಲಿತರನ್ನು ಮೇಲೆತ್ತುವಂಥ, ಅದರಿಂದ ಹೊರತರುವಂಥ ಕೆಲಸ ಮಾಡಲಿಲ್ಲ. ನಾವು ಆರಾಮವಾದ AC ರೂಮ್ನಲ್ಲಿ ಕೂತು ಅಥವಾ ದೊಡ್ಡ ದೊಡ್ಡ ಪದವಿಗಳನ್ನು ಅಲಂಕರಿಸಿ ಈ ರೀತಿ ರಚನೆ ಮಾಡಿರ್ತಕ್ಕಂಥ ಒಬ್ಬಿಬ್ಬರ ದಲಿತರನ್ನು ತೆಕ್ಕೆಗೆ ಹಾಕೊಂಡು ಅಡ್ಡಕ್ಕೆ ಏರಿಸುವ ಮೂಲಕ ಆ ದಲಿತರ ನೋವೇನಿತ್ತು, ದಲಿತರ ಶೋಷಣೆ ಏನಿತ್ತು, ಅವರ ಹಸಿವು, ಒದ್ದಾಟ, ಅವರ ಅಪಮಾನ,
ಇವುಗಳನ್ನು ಖಾಯಾಮ ಹಾಗೆ ಇಟ್ಟವೆ ಹೊರತು ಇವುಗಳ ನಿವಾರಣೆಗಾಗಿ ಈ ಸಮಾಜ ಏನು ಮಾಡಲಿಲ್ಲ ಅನ್ನುವ ನೋವಿದೆ. ಅಲ್ಟಿಮೇಟ್ಲಿ ಸಾಹಿತ್ಯ ಯಾತಕ್ಕಾಗಿ, ಯಾರಿಗಾಗಿ? ಕೇವಲ ಓದುವುದಕ್ಕಾಗಿಯೇ, ಕೇವಲ ವಿಮರ್ಶೆಗಾಗಿಯೇ, ಕೇವಲ ಪದವಿಗಾಗಿಯೇ? ಯಾವುದಕ್ಕಾಗಿ ಸಾಹಿತ್ಯ? ಹಾಗಾದರೆ ಸಾಹಿತ್ಯದ ಮೂಲಭೂತವಾದ ಉದ್ದೇಶ ಆದರೆ ಏನು? ಅದರ ಲಕ್ಷಣಗಳಾದರೆ, ಪರಿಣಾಮಗಳಾದರೆ ಏನು? ಅದರ ಪ್ರಯೋಜನಗಳಾದರೇನು? ಸಾಹಿತ್ಯ ನಾವು ಕಾವ್ಯಮೀಮಾಂಸೆಯಲ್ಲಿ ಮತ್ತೆ ಮತ್ತೆ ಕೇಳಿಕೊಳ್ಳುವಂಥ ಪ್ರಶ್ನೆ, ಕಾವ್ಯದ ಪ್ರಯೋಜನಗಳಾವು ಯಾವ ಅಂತ ಹೇಳಿದೆವು ನಾವು. ಕಾವ್ಯದ ಪ್ರಯೋಜನಗಳು ಅರ್ಥ ಶಿವೇತ್ರಕ್ಷತೆ ಸದ್ಯ ನಿವರ್ತೆ ಕಾಂತಾ ಸಂಹಿತ ಉಪದೇಶೇ ಇತ್ಯಾದಿಗಳನ್ನೇ ಹೇಳ್ತಾ ಬಂದಿವಲ್ಲ. ಅರ್ಥ ಬಿಡಿ, ಸಾಹಿತ್ಯದಿಂದ ನಮಗೆ ಸಿಗುವಂಥದ್ದು, ಕಲಾಕೃತಿಯಿಂದ ನಮಗೆ ಸಿಗುವಂಥದ್ದಲ್ಲಿ ಕಾವ್ಯ ಪ್ರಯೋಜನಗಳಂತಾಗ ಆ ನಮ್ಮ ಹಳೆಯ ಕಾವ್ಯ ಮೀಮಾಂಸಕರೇನು ಹೇಳಿದ್ರು, ಕವಿಗಾಗುವ ಪ್ರಯೋಜನಗಳ್ಯಾವು, ಓದುಗನಿಗಾಗುವ ಸಹೃದಯನಿಗೆ ಸಿಗುವ ಪ್ರಯೋಜನಗಳಾವು, ಶಾಶ್ವತವಾದ ಪ್ರಯೋಜನಗಳ್ಯಾವು, ಕ್ಷಣಿಕವಾದ ಪ್ರಯೋಜನಗಳ್ಯಾವು, ಸಿಕ್ಕೇ ಸಿಗ್ತವೆ ಅನ್ನುವಂಥ ಪ್ರಯೋಜನಗಳ್ಯಾವು, ಡೆಫಿನೆಟ್ ಪ್ರಯೋಜನಗಳ್ಯಾವು, ಡೆಫಿನೆಟ್ ಅಲ್ಲದ ಪ್ರಯೋಜನಗಳು ಯಾವುವು ಅನ್ನೋದನ್ನು ವರ್ಗೀಕರಣ ಮಾಡಿ ಮಕ್ಕಳಿಗೆ ಊರು ಹೊಡಿಸಿ ಇದು ಮಾತ್ರ ಸಾಹಿತ್ಯದ ಪ್ರಯೋಜನಗಳು ಅಂತ ನಂಬಿಸ್ತಾನೆ ಬಂದ. ಕ್ಷಣದಲ್ಲಿ ತತ್ಕ್ಷಣದಲ್ಲಿ ಒಂದು ರಸಾನಂದ, ಅದೇ ಸಾಹಿತ್ಯದಿಂದ ಸಿಗುವಂಥ ಪರಮ ಪ್ರಯೋಜನ ಅನ್ನುವಂಥ ಮಾತಾಡ್ತಾನೆ ಬಂದೆವು. ಅದನ್ನೇ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಹಾಗಾದರೆ ಒಂದು ಕೃತಿ ಓದಿ ನನ್ನನ್ನು ನಾನು ಮೈಮರೆತು ಬಿಟ್ಟರೆ ಆ ಸಾಹಿತ್ಯದ ಸಾರ್ಥಕತೆ ಅಲ್ಲಿಗಾಯಿತೆ. ಅದಕ್ಕೆ ಅವ್ರು ಕೇಳ್ತಾ ಇರೋದೇ, ನಾನು ಕಾಳಿದಾಸ, ಬಣಭಟ್ಟ, ಭೌಭೂತಿ ಇಂಥವ್ರ ಕೃತಿಯನ್ನು ಓದಿ ಮೈಮರೆದು ವಾವಾ ಅಂತ ಬಾಯಿ ಚಪ್ಪರಿಸಿದ್ರೆ ಪರವಾಗಿಲ್ಲ. ಆದರೆ ಈ ಕಲಾಕೃತಿಗಳಲ್ಲ, ದಲಿತರ ತಮ್ಮ ನೋವನ್ನು ಅಂದರೆ 12ನೇ ಶತಮಾನದ ವಚನಕಾರರ ಕಲಾಕೃತಿಗಳೇ ಇರ್ಬೋದು, ಆಮೇಲೆ ಅಸಂಖ್ಯವಾಗಿರ್ತಕ್ಕಂಥ ಜನಪದ ಸಾಹಿತ್ಯ ಇರ್ಬೋದು, ಅಂದರೆ ತುಳಿತಕ್ಕೆ ಒಳಗಾದವರು, ನೋವಿಗೆ ಒಳಗಾದವರು, ದಮನಕ್ಕೆ ಒಳಗಾದವರು ರಚನೆಯಾಗಿರ್ತಕ್ಕಂಥ ಸಾಹಿತ್ಯ ಇರ್ಬೋದು. ಇಂಥ ಸಾಹಿತ್ಯ ಕೃತಿಗಳಲ್ಲಿ ಯಾತಕ್ಕಾಗಿ ಆ ಕೃತಿಗಳ ರಚನೆಯಾಗಿದೆ ಮೊದಲು ವಚನಕಾರರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾತಕ್ಕಾಗಿ ನಾವು ಬರೀತಾ ಇದ್ದೀನಿ, ನೀನು ಕೇಳ್ತೀಯೋ ಕೇಳಲ್ಲ ಗೊತ್ತಿಲ್ಲ, ನಾನು ಹಾಡೇ ಹಾಡ್ತೀನಿ, ನನ್ನ ನೋವು, ಅಯ್ಯ ನೀನು ಕೇಳಿದಡೆ ಕೇಳು, ಕೇಳದಿದ್ದಡೆ ಮಾಡು, ನಾನು ನಿನ್ನ ಹಾಡಿತಾ ಅಲ್ಲದೆ ಸೇರಿಸಲಾರೇನಯ್ಯ ಅಂತ ಅಕ್ಕ ಮಾಡಿ. ಹೌದಲ್ಲ. ಹಾಗೆ ಮಾದಾರ ಚೆನ್ನ, ಈಗ ಅವರೆಲ್ಲ ಯಾತಕ್ಕಾಗಿ ಬರೆದ್ರು? ಕವಿ ಅನಿಸ್ಕೊಳ್ಬೇಕು, ಕಾವ್ಯದ ಪಟ್ಟ ಪಡ್ಕೊಳ್ಬೇಕು, ರಾಜಾಶ್ರಯ ಪಡ್ಕೋಬೇಕಂತ ಬರೀಲಿಲ್ಲ ತಾನೇ. ಜನರನ್ನು ಎಚ್ಚರಿಸಬೇಕು, ಪ್ರಜ್ಞಾವಂತರನ್ನಾಗಿ ಮಾಡಬೇಕು, ಶೋಷಣೆ ವಿರುದ್ಧ ಒಂದು ಧ್ವನಿ ಎತ್ತಬೇಕಂತ ಬರೆದರು. ಧ್ವನಿ ಯಾತಕ್ಕಾಗಿ ಎತ್ತೋದು? ಶೋಷಣೆ ನಿಲ್ಲಿಸುವುದಕ್ಕಾಗಿ. ಹೀಗಾಗಿ ದಲಿತ ಸಾಹಿತ್ಯ ಅನ್ನುವಂಥದ್ದು ಕೇವಲ ಕಲಾಕೃತಿ ಅಲ್ಲ. ದಲಿತ ಸಾಹಿತ್ಯ ಅನ್ನೋದು ಸಮಾಜದಲ್ಲಿ ಎಚ್ಚರ ಮೂಡಿಸುವಂಥ ಒಂದು ಅಸ್ತ್ರ. ಆ ಎಚ್ಚರ ಮೂಡಿಸಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಅದನ್ನು ಹೊಗಳಿ ದಮನಿಸುವಂಥದ್ದಿದೆಯಲ್ಲ, ಇದು ನಮಗೆ ತಕರಾರು. ಈ ತಕರಾರನ್ನು ನಾವು ಎತ್ತುತ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಒಟ್ಟು ಈ ದಲಿತ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸ್ಕೊಂಡ ನಂತರ ಅಂತಹ ಸಾಹಿತ್ಯವನ್ನು ಕಟ್ಟುವ ಮೀಮಾಂಸೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಮುಂದಿನಲ್ಲಿ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ದಲಿತತ್ವ, ದಲಿತ ಸಾಹಿತ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಆಲೋಚನೆಯನ್ನು ಹರಿಸಿ ಪುಟ್ಟಯ್ಯ. ಸೆಕೆಂಡ್ ಹಾಫ್, ಎರಡನೇ ಅರ್ಥದಲ್ಲಿ ಇಂಥ ಸಾಹಿತ್ಯವನ್ನು ಕುರಿತು ಕಟ್ಟಿಕೊಳ್ಳಬೇಕಾದ ಮೀಮಾಂಸೆ ಯಾವ ಬಗೆಯಲ್ಲಿ ಇರಬೇಕು, ಯಾವುದನ್ನು ನಾವು ದಲಿತ ಸಾಹಿತ್ಯ ಮೀಮಾಂಸೆ ಅಂತ ಗುರುತಿಸ್ಕೊಳ್ಬೇಕು. ಇನ್ನೂ ದಲಿತ ಸಾಹಿತ್ಯ ಮೀಮಾಂಸೆ ಅನ್ನೋದು ನಿಗದಿಯಾಗಿಲ್ಲ, ಸ್ಪಷ್ಟವಾಗಿಲ್ಲ. ಯಾಕೆ ಅಂದರೆ ಇದೇ ಈಗ ಪ್ರಾರಂಭವಾಗಿರ್ತಕ್ಕಂಥ ವಿದ್ಯಮಾನ, ಇದೇ ಈಗ ಕಣ್ಣು ತೆರೆಯುವಂಥ ಸಾಹಿತ್ಯದ ಪ್ರಸ್ಥಾನ. ಆ ಪ್ರಸ್ಥಾನಕ್ಕೆ ಇನ್ನೂ ಸ್ಪಷ್ಟವಾದ ಸ್ವರೂಪ ಬಂದಿಲ್ಲ. ಆದರೆ ಯಾವುದಾದ್ರೂ ಒಂದು ಬಿಂದುವಿನಿಂದ ಪ್ರಾರಂಭ ಆಗಬೇಕಲ್ಲ, ಅದು ಈ ಬಿಂದುವಿನಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತೆಲ್ಲ ಬುದ್ಧಿಜೀವಿಗಳು ಅಥವಾ ಸಾಹಿತ್ಯಿಕ ಆಸಕ್ತರು ಈ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ, ಯಾಕೆ ದಲಿತ ಸಾಹಿತ್ಯ ಮೀಮಾಂಸೆ ಅನ್ನೋದು ನಿರ್ದಿಷ್ಟವಾಗಿ ಅಧ್ಯಯನ ಮಾಡಬೇಕಾಗ್ತದೆ, ಗುರುತಿಸಬೇಕಾಗ್ತದೆ, ಆ ಪ್ರಸ್ಥಾನೀಕರಿಸಬೇಕಾಗ್ತದೆ. ಹೇಗೆ ಅದನ್ನು ಪ್ರಸ್ಥಾನೀಕರಿಸುವುದನ್ನುವಂಥ
ವಿಚಾರ ಲಹರಿಗೆ ಎಲ್ಲರನ್ನ ಬಿಟ್ಟುಬಿಡ್ತಾರೆ. ಆ ವಿಚಾರ ಲಹರಿಯನ್ನು ಕುರಿತು ನಾಳಿನ ದಿವಸ ಈ ಮುಂದಿನ ಪಾಠ ಮುಂದುವರಿಸೋಣ. ಇಲ್ಲಿಗೆ ಇವತ್ತಿನ ಈ ಪಾಠವನ್ನು ಮುಕ್ತಾಯ ಮಾಡೋಣ. ದಯವಿಟ್ಟು ತಾವೆಲ್ಲರೂ ನೋಡಿ ಇದರ ಬಗ್ಗೆ ನೀವು ಅಭಿಪ್ರಾಯವನ್ನು ನನಗೆ ತಿಳಿಸಿದ್ರಿ ಅಂದರೆ ನಾನು ಈ ಪಾಠವನ್ನು ಮುಂದುವರಿಸಲಿಕ್ಕೆ ಮತ್ತೆ ಏನೋ ನನ್ನಲ್ಲಿನೇ ನಾನು ಸರಿಪಡಿಸ್ಕೊಳ್ಬೇಕು, ಯಾವ್ಯಾವ ಅಂಶಗಳನ್ನು ಒಳಗೊಳ್ಳಬೇಕು, ನಾನು ಹೇಳುವಲ್ಲಿ ತಪ್ಪಿದ್ದೇನು, ಅಸ್ಪಷ್ಟವಾದದ್ದೇನು, ಮುಂದಿನ ನನ್ನ ಕ್ಲಾಸಿನಲ್ಲಿ ಸರಿಪಡಿಸಿಕೊಳ್ಬೇಕಾದದ್ದೇನು, ತಮ್ಮ ನಿರೀಕ್ಷೆಗಳು ಏನು ಅನ್ನೋದನ್ನು ತಿಳ್ಕೊಂಡ್ರೆ ನಾನು ಪಾಠ ಮಾಡುವಂಥ ರೀತಿಯಲ್ಲಿ ಬದಲಾವಣೆಗಳನ್ನು ತರ್ಕೊಂಡು ಹೆಚ್ಚು ಸಮಗ್ರವಾದ ತೃಪ್ತಿಪಡಿಸುವ ರೀತಿಯಲ್ಲಿ ಪಾಠ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಇಲ್ಲಿಗೆ ಇವತ್ತಿನ ಪಾಠ ಮುಗಿಸೋಣ. ನಮಸ್ಕಾರ.